ದರ್ಶನ್ ಅವರು ಅಶ್ಲೀಲವಾಗಿ ಅಸಭ್ಯವಾಗಿ ಮಾಧ್ಯಮಗಳಿಗೆ ಕೈ ಸನ್ನೆ ತೋರಿಸಿದ್ದು ನಿಜಾನ? ಕಳೆದ 3 ತಿಂಗಳಿಂದ ಜೈಲಲ್ಲಿದ್ರೂ ಕೂಡ ದರ್ಶನ್ ಅವರ ದಿಮಾಕು ದೌಲತ್ತು ಕಡಿಮೆ ಆಗಿಲ್ಲ. ಈಗ ದರ್ಶನ್ ಅವರು ಕೇಳ್ತಾ ಇದ್ದಾರೆ ನನಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ. ಮಾಡ್ಕೊಳ್ತಿರ್ತಕ್ಕಂಥ ಎಡವಟ್ಟುಗಳು ಅವರಿಗೆ ಮುಳುವಾಗುತ್ತಾ ಅನ್ನೋದನ್ನ. ಕಳೆದ 3 ತಿಂಗಳಿಂದ ಜೈಲಲ್ಲಿದ್ರೂ ಕೂಡ ದರ್ಶನ್ ಅವರ ದಿಮಾಕು ದೌಲತ್ತು ಕಡಿಮೆ ಆಗಿಲ್ಲ. ಅಲ್ಲ, ಮಾಧ್ಯಮಗಳಿಗೆ ಇವರು ಮಿಡಲ್ ಫಿಂಗರ್ ತೋರಿಸ್ತಾರಲ್ಲ, ಇವರ ಬುದ್ಧಿಗೆ ಏನ್ ಅನ್ಬೇಕು? ಇದನ್ನ ದಿಮಾಕು ಅನ್ಬೇಕಾ, ದೌಲತ್ತು ಅನ್ಬೇಕಾ, ಅಥವಾ ಆ ವ್ಯಕ್ತಿ ಬದಲಾಗೋದೇ ಇಲ್ಲ ಅನ್ಬೇಕಾ? ಈ ರೀತಿಯ ಚರ್ಚೆ ಸಾಕಷ್ಟು ನಡೀತಾ ಇದೆ. ನಿಜವಾಗ್ಲೂ ದರ್ಶನ್ ಅವರು ಅಶ್ಲೀಲವಾಗಿ ಅಸಭ್ಯವಾಗಿ ಮಾಧ್ಯಮಗಳಿಗೆ ಕೈ ಸನ್ನೆ ತೋರಿಸಿದ್ದು ನಿಜಾನ, ಅಥವಾ ಜನರಲ್ ಆಗಿ ಅವ್ರು ನಡ್ಕೊಂಡ್ ಬಂದಿದ್ದೇ ಅದೇ ರೀತಿನ ಗೊತ್ತಿಲ್ಲ. ಬಟ್ ಆದ್ರೆ ದರ್ಶನ್ ಅವರು ಹೇಳೋ ಪ್ರಕಾರ ಜೈಲಿನ ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡಿದರಂತೆ. ನಿಜಕ್ಕೂ ನಂಗೆ ಬೇಸರ ಆಗ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಮೀಡಿಯಾಗಳಿಗೆ ಮಿಡಲ್ ಫಿಂಗರ್ ತೋರಿಸುವಂತ ಕೆಲಸವನ್ನ ಮಾಡಿಲ್ಲ. ನಾನು ಅಶ್ಲೀಲವಾಗಿ ಕೈ ಸನ್ನೆ ಮಾಡಿಲ್ಲ. ಅದೊಂದು ಯೋಗ ಮತ್ತು ಧ್ಯಾನದ ಮುದ್ರೆ ಅಂತ ಅವ್ರು ಹೇಳ್ಕೊಂಡಿದ್ದಾರಂತೆ. ಅದನ್ನ ಈ ಒಂದು ಅಂದ್ರೆ ಮಿಡಲ್ ಫಿಂಗರ್ ತೋರಿಸಿದ್ದನ್ನ ದರ್ಶನ್ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರಾ, ಅಥವಾ ನಿಜವಾಗ್ಲೂ ಅವ್ರು ತೋರಿಸಿದ್ದು ಮಾಧ್ಯಮಗಳಿಗ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಒಂದು ವೇಳೆ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನನ್ನನ್ನ ಈ ಜೈಲಿಂದ ಬೇರೆ ಜೈಲಿಗೆ ವರ್ಗಾವಣೆ ಮಾಡ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಂದ್ ಕೈಯಲ್ಲಿ ಸಿಗರೇಟು, ಇನ್ನೊಂದ್ ಕೈಯಲ್ಲಿ ಕಾಫಿ ಮಗ್ ಹಿಡ್ಕೊಂಡು ಕೂತ್ಕೊಂಡು ಬೇರೆ ಬೇರೆ ರೌಡಿ ಶೀಟರ್ಗಳ ಜೊತೆ ಕೂತ್ಕೊಂಡು ಒಂದು ರಾಜಾತಿಥ್ಯವನ್ನ ಕೊಡ್ಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಅವರಿಗೆ ಅವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅನ್ನೋ ಆರೋಪದ ಮೇಲೆನೆ ಅವರಿಗೆ ಬೆಂಗಳೂರಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಈಗ ಸೆಂಟ್ರಲ್ ಜೈಲ್ನಲ್ಲಿ ನೋಡ್ಲಿಕ್ಕೆ ಬಂದಂತ ಅಂದ್ರೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ಸಹೋದರ ದಿನಕರ್ ತೂಗುದೀಪ್ ಅವರು ನೋಡಕ್ಕೆ ಹೋದಂತ ಸಂದರ್ಭದಲ್ಲಿ ವಿಸಿಟರ್ ರೂಮ್ಗೆ ಅಂದ್ರೆ ಐ ಸೆಕ್ಯೂರಿಟಿ ಸೆಲ್ ಇಂದ ವಿಸಿಟರ್ ರೂಮ್ಗೆ ಬರುವಂತಹ ಸಂದರ್ಭದಲ್ಲಿ 2 ಮಿಡಲ್ ಫಿಂಗರ್ ಗಳನ್ನ ತೋರಿಸ್ಕೊಂಡು ಬರ್ತಾರೆ. ಅವರು ಮಾಧ್ಯಮಗಳಿಗೆ ತೋರಿಸಿದ ಅಥವಾ ನಿಜವಾಗ್ಲೂ ಅವ್ರು ನಡೆಯೋ ಸ್ಟೈಲ್ ಏನೋ ಅದೇ ರೀತಿನ ಗೊತ್ತಿಲ್ಲ. ಬಟ್ ಅವರಂತೂ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇನ್ಮೇಲೆ ನನ್ನ ಫ್ಯಾಮಿಲಿಯವ್ರು ಯಾರು ನೋಡಕ್ ಬರೋದೇ ಬೇಡ. ಒಂದು ವೇಳೆ ನನ್ನ ಫ್ಯಾಮಿಲಿಯವ್ರು ಬಂದ್ರೆ ನಾನು ವಿಸಿಟರ್ಸ್ ರೂಮಿಗೆ ಬರಲ್ಲ, ನಾನಿರ್ತಕ್ಕಂಥ ಐ ಸೆಕ್ಯೂರಿಟಿ ಸೆಲ್ಗೆ ಅವ್ರನ್ನ ಕರ್ಕೊಂಡು ಬಂದು ಅವ್ರು ನಾನು ನೋಡ್ಕೊಂಡು ಹೋಗ್ಲಿ ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವ್ರು ಹೇಳ್ದಂಗೆಲ್ಲ ಕೇಳೋದಕ್ಕಾಗಲ್ಲ. ಕಾನೂನು ರೀತಿಯಾಗಿ ಏನೇನು ಮಾಡಬೇಕು, ಅವ್ರು ಯಾವ ಸೆಲ್ಲಲ್ಲಿ ಇರ್ತಾರೋ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದು ವಿಸಿಟರ್ ರೂಮಲ್ಲಿ ನೋಡ್ಲಿಕ್ಕೆ ಯಾರ್ಯಾರು ಬಂದಿರ್ತಾರೋ ಸೊ ಅವ್ರನ್ನ ಭೇಟಿ ಮಾಡಿಸ್ತಕ್ಕಂಥದ್ದು ಕಾನೂನಿನ ಪ್ರಕ್ರಿಯೆ. ಈಗ ದರ್ಶನ್ ಅವ್ರು ಕೇಳ್ತಾ ಇದ್ದಾರೆ ನನಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ. ನಿಜಕ್ಕೂ ಇದು ಸಾಧ್ಯನಾ? ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಅಥವಾ ನಂಗೆ ಟಿವಿ ಕೊಡಿ, ಏನೇನು ಆಗ್ತಾ ಇದೆ ಅವರ ಜಗತ್ತಿನಲ್ಲಿ ತಿಳ್ಕೋಬೇಕು, ಅಥವಾ ನನ್ನ ವಿಚಾರದ ಬಗ್ಗೆ, ನನ್ನ ಈ ಒಂದು ಪ್ರಕರಣದ ಬಗ್ಗೆ ನನ್ನನ್ನು ಯಾವ ರೀತಿ ಬಿಂಬಿಸಲಾಗ್ತಾ ಇದೆ ಮಾಧ್ಯಮಗಳು ಅನ್ನುವಂಥ ಕುತೂಹಲ ಅವ್ರಿಗೆ ಇದೆಯೇನೋ ಗೊತ್ತಿಲ್ಲ. ಆದರೆ ಸತ್ಯ ಏನಿದೆಯೋ ಅದನ್ನು ತೋರಿಸುವಂಥ ಪ್ರಯತ್ನ ಆಗ್ತಾ ಇದೆ. ಯಾವುದು ಸತ್ಯ? ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಏನು ಗೊತ್ತಿಲ್ಲ. ಬಟ್ ಆದರೆ ಈ 2 ಪರಪ್ಪನ ಅಗ್ರಹಾರದಲ್ಲಿ ಒಂದು ರಾಜಾತಿಥ್ಯ ಕೊಟ್ಟಿದ್ದು, ಜೊತೆಗೆ ಸೆಂಟ್ರಲ್ ಜೈಲ್ನಲ್ಲಿ ಆ ಮಿಡಲ್ ಫಿಂಗರ್ ಸನ್ನೆ ಏನಿದೆಯಾ, ಅಶ್ಲೀಲ ಸನ್ನೆ, ಸೊ ಈ 2 ಕೂಡ ದರ್ಶನ್ ಅವರು ಬೇಲ್ ತಗೊಳಕ್ಕೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸೋದಕ್ಕೆ 2 ಪ್ರಕರಣ ಅಂದ್ರೆ ಈ 2 ಏನಿದೆ, ಒಂದು ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಮತ್ತೆ ಬಳ್ಳಾರಿ ಜೈಲಿನಲ್ಲಿ ಅಶ್ಲೀಲವಾಗಿರ್ತಕ್ಕಂಥ ಸನ್ನೆ ತೋರಿಸಿದ್ದು 2 ಕೂಡ ಮುಳುವಾಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಈ ಪ್ರಕರಣ ಎಲ್ಲಿಗೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಅನಂತರ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ, ಅಥವಾ ಈ ಅವ್ರು ಮಾಡ್ಕೊಳ್ತಿರ್ತಕ್ಕಂಥ ಎಡವಟ್ಟುಗಳು ಅವರಿಗೆ ಮುಳುವಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.